ಬ್ರಾಹ್ಮಣೇತರರಲ್ಲೂ ಜಾತಿಗಳು ಅವ್ರ ಅಂತಸ್ತು ಇವೆಲ್ಲ ಬಂದ್ಬಿಡುತ್ತೆ. ಬಿ ಬೇರೆ, ಸಿ ಬೇರೆ, ಬಿ ಸಿ, ದಲಿತರು, ಹಿಂದುಳಿದವರು ಹೀಗಿದೆಯಲ್ಲ, ರಿಸರ್ವೇಷನ್ ಕೊಡೋ ಪರಿಸ್ಥಿತಿ ಬರುತ್ತೆ. ಡಿಮ್ಯಾಂಡ್ ಮಾಡ್ತಾರೆ. ದೊಡ್ಡ ಗಲಾಟೆ, ಬೆಂಕಿ ಹಚ್ಚಿ ಗಲಾಟೆಗಳಾಗ್ತವೆ. ಹಿಂದೂ ಮುಸ್ಲಿಂ ಕಾಳಗ ನಡೆಯುತ್ತೆ, ಬ್ರಾಹ್ಮಣೇತರ ಕಾಳಗ ನಡೆಯುತ್ತೆ. ಆಗ ನಾಲ್ವಡಿಯವರು ಯಾವ ವರ್ಗಕ್ಕೆ, ಯಾವ ಜಾತಿಗಳಿಗೆ ಸೇರಿದ ವರ್ಗಕ್ಕೆ ಮೀಸಲಾತಿಯನ್ನು ಎಷ್ಟೆಷ್ಟು ಕೊಡಬೇಕು, ಎಲ್ಲದರನ್ನು, ಶಿಕ್ಷಣ ಇರಲಿ, ಸರ್ಕಾರಿ ಉದ್ಯೋಗ ಇರಲಿ, ಕೊಡಬೇಕು ಅಂತ ಫಸ್ಟು ಅನ್ಅಫಿಷಿಯಲ್ ಬ್ಯಾಕ್ವರ್ಡ್ ಕಮಿಷನ್ ಟೈಟ್ಲ್ ಬೇರೆ ಇದೆ. ಮೀಸಲಾತಿ ಯಾವ ವರ್ಗಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೆ ಬ್ಯಾಕ್ವರ್ಡ್ ಕಮಿಷನ್ ಅಂತ ನಾವು ಅಂದ್ಕೊಳ್ಳೋಣ. 18ರಲ್ಲಿ ನೇಮಕ ಮಾಡ್ತಾರೆ, ಮಾಡೋಕ್ಕೆ ಹೊರಡ್ತಾರೆ. ವಿಶ್ವೇಶ್ವರಯ್ಯ ಅದನ್ನು ದಿವಾನಾಗಿ ವಿರೋಧ ಮಾಡ್ತಾರೆ. ವರ್ಕ್ ಹಾಳಾಗೋಗುತ್ತೆ. ಮೆರಿಟ್ ಈಸ್ ದಿ ಓನ್ಲಿ ಕ್ರೈಟೀರಿಯಾ ಫಾರ್ ಗೌರ್ಮೆಂಟ್ ಜಾಬ್ಸ್. ಅದೇ ಗೌರ್ಮೆಂಟ್ ಜಾಬಲ್ಲಿ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಶಾಲೆಗಳಿಗೆ ಜಾಸ್ತಿ ಓಪನ್ ಮಾಡೋಣ. ಶಾಲೆಯಲ್ಲಿ ಹೇಳ್ಕೊಡೋರು ಯಾರು, ಆ ಮನೇಲಿ ಹೇಳ್ಕೊಡೋರು ಯಾರು? ಬ್ರಾಹ್ಮಣರು ಮಕ್ಕಳಿಗೆ ಕಲಿತಷ್ಟು ತೀವ್ರತೆಯಿಂದ ದಲಿತರ ಮಕ್ಕಳು, ರೈತರ ಮಕ್ಕಳು ಕಲಿಯೋಕ್ಕಾಗೋಲ್ಲ. ಐಕ್ಯೂ ಒಂಚೂರು ಕಮ್ಮಿ ಇರುತ್ತೆ ಅವ್ರಿಗೆ. ಬೆಳೆದ ವಾತಾವರಣ, ಮನೆ ವಾತಾವರಣ, ಅಪ್ಪ ಅಮ್ಮ ಅವರೇ ಎಡಗೈ ಹೆಬ್ಬೆಟ್ಟಿನ ಗುರುತು ಅಂತಾದರೆ ಹೇಳ್ಕೊಡೋರು ಯಾರು? ರಿಸರ್ವೇಷನ್ ಸ್ವಲ್ಪ ಕೊಡಬೇಕು. ವಿಶ್ವೇಶ್ವರಯ್ಯ ಆಗೋಲ್ಲ ಅಂತಾರೆ. ಹಾಗೆ ಇವರು, ನೀವು ಹೇಳೋದು ನಿಮ್ಮ ವಾದಕ್ಕೆ ಕರೆಕ್ಟು. ನಾನು ರಾಜನಾಗಿ ನನ್ನ ಪ್ರಜೆಗಳು ಎಲ್ಲರೂ ನನ್ನ ಮಕ್ಕಳೇ. ಅವರವರ ಮಟ್ಟಕ್ಕೆ ತಕ್ಕಂತೆ ನಾನು ಕೆಲವು ರಿಯಾಯಿತಿಗಳನ್ನ ಅವ್ರಿಗೆ ಕೊಡಬೇಕು. ಈಗ ಉದಾಹರಣೆಗೆ 3 ಜನ ಮಕ್ಕಳಿದ್ದಾರೆ, ನಮಗೆ 4 ಜನ ಇದ್ದಾರೆ. ಒಂದು ಮಗುವಿಗೆ ಪೋಲಿಯೋ ಅಟ್ಯಾಕ್ ಆಗಿಬಿಟ್ಟು ಕುಂಟಾಗಿದೆಯಪ್ಪ. ಸಂತೆಗೆ ನಾನು ಮಕ್ಕಳು ಕರ್ಕೊಂಡು ಹೋಗುವಾಗ, ನಿನಗೆ ಪೋಲಿಯೋ ಆಗಿದೆ, ನೀನು ನಡೆಯೋಕ್ಕಾಗ ಮನೇಲಿ ಬಿಟ್ಟು ಹೋಗ್ತೀನ? ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಅದು ನೋಡಬೇಕು, ಅನುಭವಿಸ್ಬೇಕು, ಅದನ್ನು ಖುಷಿ ಪಡಬೇಕು, ಬದುಕಬೇಕು. ಇಂಥವ್ರಿಗೆ ಕೆಲವು ರಿಯಾಯಿತಿ ಕೊಡಬೇಕು. ಬಡಪಟ್ಟು ವಿಶ್ವೇಶ್ವರಯ್ಯ ಒಪ್ಪಲ್ಲ. ಅದು ಬರೀ ಕರೆಸ್ಪಾಂಡೆನ್ಸೆ, ಜಗಳ, ಮಾತುಕತೆ ಅಲ್ಲ, ಬರೀ ಲೆಟರ್ ರೈಟಿಂಗ್ ಅಷ್ಟೇ. ಕೊನೆಗೆ ಇವ್ರು ಹೇಳ್ತಾರೆ, ಮಹಾರಾಜರು ಬರೀತಾರೆ, ನೌ ದೇರ್ ಇಸ್ ನೋ ಅದರ್ ವೇ ಲೆಫ್ಟ್ ಬಿಫೋರ್ ಮೀ. ಯು ಹ್ಯಾವ್ ಟು ಸೆಂಡ್ ಇನ್ ಯುವರ್ ರೆಸಿಗ್ನೇಷನ್ ಲೆಟರ್ ಆ್ಯಂಡ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬೇರೆ ಮಾರ್ಗ ಇಲ್ಲ. ನೀವು ರಾಜೀನಾಮೆ ಕೊಡುವುದು ಅನಿವಾರ್ಯ, ಅದನ್ನು ನಾನು ಒಪ್ಕೊಳ್ಳೋದು ನನಗೆ ಅನಿವಾರ್ಯ ಹೇಳಿದ್ರು. ಅವ್ರು ರಾಜೀನಾಮೆ ಕೊಡ್ತಾರೆ. 18ಕ್ಕೆ ರಾಜೀನಾಮೆ ಕೊಟ್ಟು ತಕ್ಷಣ ಹೋಗಲ್ಲ. 6 ತಿಂಗಳು ಪ್ರಿವಿಲೇಜ್ ರಜಾ ಇರುತ್ತೆ. ಆ ಪ್ರಿವಿಲೇಜ್ಗಳನ್ನೆಲ್ಲ ಅನುಭವಿಸಿ ರಾಜೀನಾಮೆ ಕೊಡ್ತಾರೆ 18ಕ್ಕೆ. ಕಟ್ಟೆಯ ಮೊದಲನೇ ಆಮೇಲೆ ಬೇರೆ ಚೀಫ್ ಇಂಜಿನಿಯರ್ ಆಗ್ತಾನೆ. ಅವರ ನಂತರ 7 ಜನ ಚೀಫ್ ಇಂಜಿನಿಯರ್ಗಳು ಬರ್ತಾರೆ. ಒಟ್ಟು 8 ಜನ. 7 ಜನ ಚೀಫ್ ಇಂಜಿನಿಯರ್ಗಳು. ಇವ್ರ ನಂತರ ಅವ್ರು ಯಾರೂ ಕೆಲಸ ಮಾಡಿಲ್ಲ. ಹಿಸ್ಟ್ರಿಲಿ ಏನು ಬರೀತಾರೆ, ವಿಶ್ವೇಶ್ವರಯ್ಯ ಕಟ್ಟದ್ದು. ನಾವು ಓದಿರೋದೆಲ್ಲ ಹಂಗೆ. ನೀವು ಓದಿರೋದು ಅದೇ ಅಲ್ವಾ? ಬೇರೆ 7 ಜನ ಏನು ಮಾಡಿದ್ರು? ಬೇರೆ ದಿವಾನ್ಗಳು ಏನು ಮಾಡಿದ್ರು? ಇವ್ರು ಚೀಫ್ ಇಂಜಿನಿಯರ್ ಆದಾಗ ದಿವಾನ್ ಹೆಸರು ಹೇಳಲ್ಲ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆದಮೇಲೆ ಹಣ ಡಿಸ್ಪರ್ಸ್ ಮಾಡೋನು ಅವನು ದಿವಾನ, ಅವನು ಲೆಕ್ಕಕ್ಕೆ ಬರೋಲ್ಲ. ಇವ್ರು ಬೆಳಿಗ್ಗೆ 10ರಿಂದ 5 ಗಂಟೆವರೆಗೆ
ಬೆಂಗಳೂರಲ್ಲಿ ದಿವಾನ್ ಕಚೇರಿ ಕೂತ್ಕೊಂಡು ಕೆಲಸ ಮಾಡಿ 5:30ಗೆ ಡಕೋಟಾ ಕಾರ್ ಹತ್ತಿ ಕನ್ನಂಬಾಡಿ ಕಟ್ಟೆಗೆ ಬಂದು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಕನ್ನಂಬಾಡಿ ಕಟ್ಟೆ ಕಾಮಗಾರಿ ವೀಕ್ಷಣೆ ಮಾಡಿ 6 ಗಂಟೆ ಕಾರ್ ಹತ್ತಿ ಮತ್ತೆ 10 ಗಂಟೆಗೆ ದಿವಾನ್ ಕಚೇರಿಗೆ ಬರ್ತಿದ್ರ ದಿನ. ಆ ಥರನೇ ಹೇಳ್ತಾರೆ. ಮೊದಲನೇ ಅಂತ ಕಂಪ್ಲೀಟ್ ಆಗೋದು 1924, ಎರಡನೇ ಅಂತ ಕಂಪ್ಲೀಟ್ ಆಗೋದು 1932. 18ಕ್ಕೆ ಇವ್ರು ರಾಜೀನಾಮೆ ಕೊಟ್ಟು ಹೋದ್ರೂ ಇವರೇ ಕಟ್ಟಿದ್ರು. ಮಹಾರಾಜನ ಹೆಸರು ಹೇಳೋದೇ ಇಲ್ಲ. ಮಹಾರಾಜನ ಸರ್ಕಾರದಲ್ಲಿ ಅವರ ಆಡಳಿತದ ಕಾಲದಲ್ಲಿ ಕಟ್ಟಲಾಯಿತು. ದಿವಾನನು ಹೋಗಿ ಗಾರೆ ಹಾಕಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹೆಣ್ಮಕ್ಳಿಗೆ ಶಾಲೆಯಲ್ಲಿ ಸೈಕಲ್ ಕೊಟ್ಟರು. ಉಚಿತವಾಗಿ ಸೈಕಲ್ ಕೊಡ್ತಾರೆ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಹೆಣ್ಮಕ್ಳಿಗೆ. ಯಡಿಯೂರಪ್ಪ ಕೊಟ್ರಾ? ಸರ್ಕಾರ RDC ಮಾಡಿದವನು ಯಾವನು? ಅಂಡರ್ ಸೆಕ್ರೆಟರಿ ಅವನು, ಸೂಪರ್ಡೆಂಟು. ಶಾಲೆ ಮಕ್ಕಳು ಕೊಟ್ಟವನು ಅವನು BEO ಇಲ್ಲ DDP. ಅವನೇ ಯೋಜನೆ ತಯಾರು ಮಾಡ್ದ ಅಂಥೇಳಿ. ಇಲ್ಲಿ ನಾನು ಬೇಸರದಿಂದ ಹೇಳ್ತಾ ಇದ್ದೀನಿ, ದ್ವೇಷದಿಂದಲ್ಲ. ಗಿವ್ ದಿ ಡೆವಿಲ್ ಇಟ್ಸ್ ಡ್ಯೂ ಅಂದಾಗ ವೈ ನಾಟ್ ಗಿವ್ ದಿ ಸೇಮ್ ಬೆನಿಫಿಟ್ ಟು ಗಾಡ್ ಆಲ್ಸೋ, ಏಂಜಲ್ ಆಲ್ಸೋ. ಕೆಟ್ಟವ್ರಿಗೇನು ಕೊಡಬೇಕೋ ಅದನ್ನು ಕೊಡುವಾಗ ಒಳ್ಳೆಯವ್ರಿಗೆ ಕೊಡಬೇಕಾದ ಫಲವನ್ನು ಅವ್ರಿಗೂ ಕೊಡು. ಹೌದು. ಇಲ್ಲ, ಆಯಿತು, ಅದು ಬೇಡ. ಈ ರೆಕಾರ್ಡ್ಸ್ ಎಲ್ಲ ನಾವು ಕಾವೇರಿ ಟ್ರಿಬ್ಯುನಲ್ಗೆ ಡೆಲ್ಲಿಗೆ 1991 ಕೊಟ್ಬಿಟ್ಟಿದ್ದೀವಿ. ಅದು ಕಾನ್ಫಿಡೆನ್ಷಿಯಲ್ ರಿಪೋರ್ಟು, ಅಫಿಷಿಯಲ್ಲು. ಅಲ್ಯಾರೋ ಗುರ್ತಿದ್ದವರು ನಾನು ಅಲ್ಲಿಂದ ಒಂದು ರೀತಿಯಲ್ಲಿ ಹೇಳೋದು ಕದ್ದು ಜೆರಾಕ್ಸ್ ಮಾಡಿಸಿ ತರಿಸಿದೆ. ನನ್ನ ಪುಸ್ತಕದಲ್ಲಿ ಹಾಕಿದೆ. ಎಲ್ಲ ಪೇಜ್ಗಳನ್ನು ನಾನು ಕೋಟ್ ಮಾಡಿ ಹಾಕ್ತೀನಿ. ಪೂರ್ವಾಗ್ರಹ ಇಲ್ಲ. ಬೇಸರ ಇನ್ನೂ ಒಂದು ಕಾರಣ ಯಾಕಾಗುತ್ತೆ ಗೊತ್ತಾ? ನಾನು ಹೇಳಿದೆ ವಾಣಿ ವಿಲಾಸ ಸಾಗರ ಮಾರಿ ಕಣಿವೆಯಿಂದ ಅದು ಕೃಷ್ಣರಾಜೇಂದ್ರ ಸಮುದ್ರ ಆಯಿತು. ಅಮ್ಮ ಮಗನ ಹೆಸರು, ಮಗ ವಾಣಿ ವಿಲಾಸ ಸಾಗರ ಅಂತ ಹೆಸರಿಟ್ಟ. 1898 ಶುರುವಾಗಿ 1907ಕ್ಕೆ ಮುಕ್ತಾಯ ಆಗುತ್ತೆ. ಆದರೂ ಅದನ್ನು ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂತ ಬರೀತಾರೆ ಹಿಸ್ಟ್ರಿಲಿ, ರೆಕಾರ್ಡ್ಸ್ಲಿ. ವಿಶ್ವೇಶ್ವರಯ್ಯ ಬರೋದೇ 1909ಕ್ಕೆ. ವಾಣಿ ವಿಲಾಸ ಸಾಗರ ಲೋಕಾರ್ಪಣೆ ಆದ 2 ವರ್ಷಗಳ ನಂತರ ಮೈಸೂರು ಸರ್ಕಾರಕ್ಕೆ ಬರೋದವರು. ಇದು ನಮ್ಮ ಇತಿಹಾಸಕಾರರ ದುರಂತ. ವ್ಯಕ್ತಿ ಪ್ರೇಮ, ಜಾತಿ ಪ್ರೇಮ, ಅದನ್ನು ನಾವು ಬಿಡಬೇಕು. ಈ ಥರ ನಾಲ್ವಡಿಯವರು ಅದು ಅವ್ರಿಗೆ ಸ್ಪೆಷಾಲಿಟಿ ಅಂತಾನಲ್ಲ. ಒಬ್ಬ ನಿಜವಾದ ರಾಜನ ಕರ್ತವ್ಯ ಏನು? ಸ್ಲೋಗನ್ಗಳು ಕೊಡೋದಲ್ಲ. ಈ ಪ್ರಜಾಪ್ರಭುತ್ವದ ಚೀಫ್ ಮಿನಿಸ್ಟ್ರ್ ಕೆಲಸ ಏನು? ಅವತ್ತಿನ ಮಹಾರಾಜ ಏನು ಮಾಡ್ದ, ಇವತ್ತು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಮಾಡ್ತಾನೆ. ಖಾಲಿ ಸ್ಲೋಗನ್ಗಳು ಕೊಡೋದಲ್ಲ, ಜನರಿಗೆ ತಲುಪಬೇಕು. ಕೆರೆ ಕಟ್ಟೆ ಕಟ್ಟೋದು ಅನಿವಾರ್ಯ, ಆಸ್ಪತ್ರೆ ಕಟ್ಟೋದು ಅನಿವಾರ್ಯ, ಶಾಲೆಗಳು ಓಪನ್ ಮಾಡೋದು ಅನಿವಾರ್ಯ, ಫ್ಯಾಕ್ಟ್ರಿಗಳು ಓಪನ್ ಮಾಡೋದು ಅನಿವಾರ್ಯ. ರಾಜ್ಯದ ಪ್ರಗತಿ ಆಗಲ್ಲ, ಉದ್ಯಮ ಬೆಳೆಯೋದಿಲ್ಲ ಇಲ್ಲದೆ ಹೋದರೆ. ಭದ್ರಾವತಿಲಿ ಪೇಪರ್ ಮಿಲ್ಸ್ ಮಾಡ್ತಾರೆ, ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಮಾಡ್ತಾರೆ. ಬೆಂಗಳೂರಲ್ಲಿ ಗಂಧೆಣ್ಣೆ ಕಾರ್ಖಾನೆ ಶುರು ಮಾಡಿ ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ, ಸಿಲ್ಕ್ ಫ್ಯಾಕ್ಟ್ರಿ ಮಾಡ್ತಾರೆ. ಏನೆಲ್ಲ ಫ್ಯಾಕ್ಟ್ರಿಗಳಿವೆ. ಮೈಸೂರಲ್ಲಿ ಕೃಷ್ಣರಾಜೇಂದ್ರ ಮಿಲ್ಸ್ ಶುರು ಮಾಡಿದ್ರು. ರಾಜರ ಕೇಂದ್ರ ಮೈಸೂರು, ಆಡಳಿತ ಕೇಂದ್ರ ಬೆಂಗಳೂರು. ಅವರೇನು ಶೋಕಿಲ್ಲಲ್ಲ ಬೇರೆ ರಾಜರಂಗೆ. 10 ಗಂಟೆಗೆ ಅರಮನೆಯಲ್ಲಿ ಪೂಜೆ ಮಾಡಿ ತಿಂಡಿ ತಿಂದು ಕೂತ್ಕೊಂಡ್ರೆ 5 ಗಂಟೆವರೆಗೂ ಅರಮನೆ ಕಚೇರಿಯಲ್ಲಿ ಫೈಲ್ಗಳು ನೋಡ್ತಾಯಿದ್ರು.
ಒಪ್ಪಿಗೆ ಅದಕ್ಕೆ ಕಾಮೆಂಟ್ ಬರೆಯೋರು ಒಪ್ಪಿಗೆ ಆಗದೆ ಹೋದರೆ ಸೈನ್ ಹಾಕ್ತೆ ಕಳಿಸ್ಬಿಡೋರು. ಅವ್ರ ಪ್ರೊಸೀಜರ್ ಅದು. ಸೈನ್ ಹಾಕಿಲ್ವಲ್ಲ ಮಾಧುಸ್ವಾಮಿಯವರು, 3 ಜನದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ 3 ಜನ, ಅದರಲ್ಲಿ ಯಾವನ್ ಸೀನಿಯರ್ ಅವನ ದಿವಾನ ಅಂತಾರೆ. ಸಂಬಂಧಪಟ್ಟ ಇವನು ಅವ್ರ ಪೋರ್ಟ್ಫೋಲಿಯೋ ಹಂಚ್ಕೊಂಡಿರ್ತಾರೆ. ಅವರು ಸಂಬಂಧಪಟ್ಟ ಅಧಿಕಾರಿ ಇವರನ್ನ ಬಂದು ಮಾತಾಡಿಸ್ಬೇಕು, ಯಾಕೆ ಸೈನ್ ಆಗಿ ಇವರು ಸಮಸ್ಯೆಗಳು ಕೇಳ್ತಾರೆ. ಈ ಥರದಲ್ಲಿ ಶಿಕ್ಷಣ ಅಧಿಕೃತವಾಗಿ ಕಲಿಯೋರಿಗೆ, ಮಕ್ಕಳಿಗೆ, ಕುರುಡು ಮುಕ್ಕರಿಗೆ, ವಯಸ್ಕರಿಗೆ ಬೇರೆ ಎಲ್ಲ ಹಂತದಲ್ಲೂ ಶಿಕ್ಷಣದ ಜ್ಞಾನವನ್ನು ಪಡಿಬೇಕು. ದೇವದಾಸಿ ಪದ್ಧತಿ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ. ಆದರೆ ಹೈದರಾಬಾದ್, ಬಾಂಬೆ, ಕರ್ನಾಟಕ ಅಂತಿದ್ರಲ್ಲ, ಮರಾಠ ಮತ್ತು ನಿಜಾಮಿಗೆ ಸೇರಿದ ಪ್ರಾಂತ್ಯ, ಅಲ್ಲೆಲ್ಲ ದೇವದಾಸಿ ಪದ್ಧತಿ ಇತ್ತು. ನಂಜನಗೂಡಿಂದ ಬಸ್ವಿ ಅವರು ನಿಲ್ಲಿಸಿದ್ರು, ಇವರು ನಿಲ್ಲಿಸ್ತಾರೆ. ಶಿಕ್ಷಣ ವಿಧವೆಯರಿಗೆ, ಹೆಣ್ಮಕ್ಕಳಿಗೆ, ಜಾತಿ ನೋಡಿದ್ರೆ ದಲಿತರಿಗೂ ವಿಶೇಷವಾದಂಥ ಪ್ರೋತ್ಸಾಹ ಕೊಡ್ತಾರೆ. 1918 ಬ್ಯಾಕ್ವರ್ಡ್ ಕಮಿಷನ್ ಮಾಡಿದರೆ ಇವತ್ತು ನಾವು 3 ವರ್ಷ ಅಧಿಕಾರ ಬ್ಯಾಕ್ವರ್ಡ್ ಕಮಿಷನ್ ರಿಪೋರ್ಟ್ ಕೊಡಿ ಅಂದರೆ ಅವರು ಆಮೇಲೆ ಇನ್ನೂ ಒಂದು 2-3 ವರ್ಷ ಜಾಸ್ತಿ ತಗೋತಾರೆ ಸಣ್ಣ ಪುಟ್ಟ ರಿಪೋರ್ಟ್ ಕೊಡೋಕ್ಕೆ. ಅವತ್ತು ಟೈಮ್ ಕೊಟ್ಟರೆ ಅದಕ್ಕಿಂತ ಮುಂಚೆ ಕೊಟ್ಬಿಡೋರು. 21ಕ್ಕೆ ಕೊಡ್ತಾರೆ ರಿಪೋರ್ಟ್ನ 3 ವರ್ಷದಲ್ಲಿ. 18ಕ್ಕೆ ಅವರು ರಾಜೀನಾಮೆ ಕೊಟ್ಟಾಗ ದೇವೇಂದ್ರಗಿರಿ, ನಾಲ್ವಡಿ ಅವ್ರ ಸೋದರ ಮಾವ ಮತ್ತು ಬಾಬಾ ಕೂಡ ದಿವಾನ್ ಕಾಂತರಾಜರ್ಸು ಅದನ್ನು ಎಲ್ಲ ಸ್ಟಡಿ ಮಾಡಿ ಒಪಿನಿಯನ್ ಕಲೆಕ್ಟ್ ಮಾಡಬೇಕಲ್ಲ ಆಫೀಸರ್ಸಿಂದ, ಇದನ್ನು ಕಾರ್ಯಗತಗೊಳಿಸೋದು ಹೇಗೆ ಅದೆಲ್ಲನ ಮಾಡಿ ಕಾರ್ಯಗತಗೊಳಿಸೋದು ಶುರು ಮಾಡೋ ಹೊತ್ತಿಗೆ ಅವ್ರಿಗೂ ಕ್ಷಯರೋಗ, ಆರೋಗ್ಯ ಸರಿ ಇಲ್ಲ. 3 ವರ್ಷ ಆದಮೇಲೆ ಅವರು ಬಿಡ್ತಾರೆ. ಬಿಟ್ಟ 6 ತಿಂಗಳೊಳಗೆ ಸತ್ತೋಗ್ತಾರೆ. ಆಮೇಲೆ ರಾಜ್ಕುಮಾರ್ ಬ್ಯಾನರ್ಜಿ ಅಂತ ಬರ್ತಾನೆ ದಿವಾನ, ಅವನು 3 ವರ್ಷ ಆದಮೇಲೆ ಮಿರ್ಜಾ ಇಸ್ಮಾಯಿಲು. ಮುಂದಿನ ದಿವಾನ್ಗಳು ಅದು ಎಕ್ಸಿಕ್ಯೂಟ್ ಸ್ಟೇಜ್ ಬಂದಿರುತ್ತೆ. ರಿಪೋರ್ಟು ಟೇಕ್ ಆಫ್ ಸ್ಟೇಜ್ಗೆ ದಿವಾನ್ ಕಾಂತರಾಜ ಸ್ಟೇಜಲ್ಲಿ ಬರುತ್ತೆ. ಎಲ್ಲರ ಒಪಿನಿಯನ್ ಕಲೆಕ್ಟ್ ಮಾಡಿ ಅಧಿಕಾರಿಗಳನ್ನ ಹೇಗೆ ಮಾಡಬೇಕು, ಕಾರ್ಯಸಿದ್ಧಿ ಆಗೋ ಹೊತ್ತಿಗೆ ಅವ್ರು ಬಿಟ್ಟರು. ಬ್ಯಾನರ್ಜಿ ಬರ್ತಾನೆ. ಆಮೇಲೆ ಮಿರ್ಜಾ ಇಸ್ಮಾಯಿಲು ಸಂಪೂರ್ಣವಾಗಿ ಅದು ರಿಯಾಯಿತಿ ಕೊಡೋದು, ರಿಸರ್ವೇಷನ್ ಕೊಡೋದು ಅವ್ರು ಶುರು ಮಾಡ್ತಾರೆ. ಹೀಗೆ ಎಲ್ಲ ವರ್ಗದ ಜನಾಂಗಕ್ಕೂ ಹಳ್ಳಿಯವರು ಗ್ರಾಮ ಪಂಚಾಯತಿ ಸಂಸ್ಥೆ ಶುರು ಮಾಡ್ತಾರೆ. ರೇಷ್ಮೆ ಇಲಾಖೆ ಅವನ ಕಾಲದಲ್ಲೇ ಟಿಪ್ಪು ಕಾಲದಲ್ಲೇ ಬಂದಿತ್ತು.